ಪ್ರಾಮಾಣಿಕರು, ಪ್ರಬುದ್ಧರು, ಪ್ರಜ್ಞಾವಂತರು ದಯವಿಟ್ಟು KRS ಪಕ್ಷವನ್ನು ಸೇರಿ ನಿಮ್ಮಲ್ಲಿ ನಾವು ನೆಲೆ ನಿಂತು ಅವರ ವಿಚಾರಧಾರೆಗೆ ವಿದ್ಯಾವಂತರಾಗಿ ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೀವ ಅನ್ನುವಂಥ ವಿಚಾರವನ್ನು ಕೂಡ ನಾವು ಮನನ ಮಾಡ್ಕೋಬೇಕಾಗಿದೆ. ನಾಗರಿಕರು ವಿದ್ಯಾವಂತರಾಗಬೇಕು, ಸಂಪೂರ್ಣ ಆರೋಗ್ಯ ವ್ಯವಸ್ಥೆ ಉಚಿತವಾಗಿ ದೊರಕಬೇಕು ಅನ್ನೋಲ್ಲಿ ಬಸವಣ್ಣ ಬಾಬಾ ಸಾಹೇಬ್ರು ಸಂವಿಧಾನ ಅಂತ ಹೇಳ್ಕೊಂಡು ರಾಜಕಾರಣಕ್ಕೆ ಬಳಸ್ಕೊಡುವಂತ ಕಾಂಗ್ರೆಸ್, ಬಿಜೆಪಿ, ಜನತಾದಳಕ್ಕೆ ಪ್ರಾಮಾಣಿಕವಾಗಿ ಇಂಥ ದಿನವನ್ನ ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೂಡ ನೀವು ಅರ್ಥ ಮಾಡ್ಕೋಬೇಕು. ಕಾರಣ ಇಷ್ಟೇ, ಈ ಸಂವಿಧಾನದ ಅಡಿಯಲ್ಲಿ ಯಾರೂ ಕೂಡ ಈ ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, ದಳ ಆಗಲಿ ಯಾರೂ ಕೂಡ ಮಾಡ್ತಾ ಇಲ್ಲ. ಜನತೆಗೆ ಏನೋ ಒಂದು ಪಾರದರ್ಶಕ ಆಡಳಿತವನ್ನು ನೀಡುವುದರಲ್ಲಿ ಸರ್ಕಾರಗಳು ಯಶಸ್ವಿ ಆಗಿದೆಯೋ ಅಥವಾ ಹಿಡಿದಿದೆಯೋ ಅಥವಾ ಜನತೆಗೆ ತಮ್ಮ ಮತದಾನವನ್ನು ನೀಡಿದಂಥ ಜನತೆಗೆ ಅನ್ಯಾಯ ಮಾಡ್ತಿದ್ರ ಅನ್ನೋ ವಿವರವಾದ ವರದಿ. ಇವತ್ತು KRS ಪಕ್ಷನ ಎಲ್ಲರೂ ಕೂಡ ಬೆಂಬಲಿಸಿ ನಿಮ್ಮದೇ ಆದಂಥ ಹಕ್ಕುಗಳನ್ನ ತಿಳ್ಕೊಳ್ಳಿ. ನಾವು ಶುಭಾಶಯ ಹೇಳೋದು, ಸಿಹಿ ಹಂಚೋದು, ಮಾತಾಡುವುದು ಇವತ್ತೆಲ್ಲ ರಾಜಕಾರಣಿಗಳು ದೆಹಲಿಯಿಂದ ಗ್ರಾಮ ಪಂಚಾಯಿತಿ ವರೆಗೂ ಕೂಡ ಗ್ರಾಮ ಪಂಚಾಯಿತಿಯಿಂದ ದೆಹಲಿ ಏನು ರಾಜಭವನ ಅಂತ ಇದೆ ಅಲ್ಲಿವರೆಗೂ ಕೂಡ ಭಾಷಣಗಳ ಸುರಿಮಳೆ, ಪೆರೇಡು ಎಲ್ಲ ನಡೀತವೆ. ಆದರೆ ಆ ಪೆರೇಡ್ನಲ್ಲಿ ವಿಚಾರಗಳು ನಾವು ಹೆಮ್ಮೆ ಪಡ್ಕೋಬೇಕಾಗಿರುವಂಥ ವಿಚಾರ ಏನಂದರೆ, ಇಷ್ಟು ದಿನ ಸ್ವತಂತ್ರವಾಗಿ ಉಳ್ಕೊಂಡಿದೆಯಲ್ಲ ದೇಶ ಅನ್ನುವಂಥದ್ದು ಅಷ್ಟೇ. ಆದರೆ ಅವತ್ತೇನು ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶಕ್ಕೆ ಬಂದು ಬ್ರಿಟಿಷರ ಗುಲಾಮಿತನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಬಿಟ್ಟಿತ್ತು, ಆ ಗುಲಾಮಿತನದ ಮನಸ್ಥಿತಿಗಳು ಇನ್ನೂ ರಾಷ್ಟ್ರದಲ್ಲಿ ಇದ್ದು ಆ ರಾಷ್ಟ್ರದಿಂದ ಆ ಗುಲಾಮಿತನದ ಮನಸ್ಥಿತಿಯನ್ನು ಕಿತ್ತಾಕಬೇಕು, ಸ್ವತಂತ್ರದ ಕಡೆಗೆ ನಾವು ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ನಾವು ತಿರಂಗದ ಕೆಳಗಡೆ ನಿಂತ್ಕೊಂಡು ಮಾತಾಡುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಗಾಂಧೀಜಿಯವರನ್ನ ನಾವು ನೆನ್ಕೊಳ್ತೀವಿ, ಆದರೆ ಗಾಂಧಿ ತತ್ವದಲ್ಲಿ ಗ್ರಾಮ ಸ್ವರಾಜ್ಯ ಆಗಿದೆಯಾ? ಗಾಂಧೀಜಿಯವರಿಗೆ ನಾವು ಜೈಕಾರ ಹಾಕ್ತಾ ಇದ್ದೀವಿ. ಗಾಂಧೀಜಿಯವರು ಏನು ಸರಾಯಿ ಮುಕ್ತ, ಮದ್ಯ ನಿಷೇಧದ ವಿಚಾರವಾಗಿ ಅವರು ಮಾತಾಡಿದ್ರು, ಅದಾಗಿದೆಯಾ? ಆ ವಿಚಾರಗಳನ್ನೆಲ್ಲ ನಾವು ಗಮನಿಸ್ಕೋಬೇಕಾಗಿದೆ. ಅಂಬೇಡ್ಕರ್ ಅವರು ನಾವು ಜೈಕಾರ ಹಾಕ್ತೀವಿ. ಎಲ್ಲ ಕಡೆ ಗ್ರಾಮಗಳಲ್ಲೂ ಕೂಡ ರಸ್ತೆಗಳಲ್ಲಿ ಅವ್ರನ್ನ ನಿಲ್ಲಿಸ್ತಾ ಇದ್ದೀವಿ. ಆದರೆ ಅಂಬೇಡ್ಕರ್ ತತ್ವದ ಅಡಿಯಲ್ಲಿ ನಾವು ನೆಲೆ ನಿಂತು ಅವರ ವಿಚಾರಧಾರೆಗೆ ವಿದ್ಯಾವಂತರಾಗಿ ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೀವ ಅನ್ನುವಂಥ ವಿಚಾರವನ್ನು ಕೂಡ ನಾವು ಮನನ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಹೇಳ್ತಾ ಇರೋದೊಂದು, ಮಾಡ್ತಾ ಇರೋದೊಂದು, ಆಡ್ತಾ ಇರೋದೊಂದು, ನುಡಿಯಲ್ಲಿ ಬೇರೆ ಮತ್ತು ಇರುವ ವಾಸ್ತವ ಬೇರೆ ಆಗ್ತಾ ಇದೆ. ಅದನ್ನು ತ್ಯಜಿಸುವಂತಹ ಕಾರ್ಯ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ದಿನ ಶಪಥಗೈತ ಎಲ್ಲ ಏನು ನುಡಿದಂತೆ ನಡೆ ಅಂತ ಬಸವಣ್ಣವ್ರು ಹೇಳಿದ್ರು, ನಿಜವಾಗ್ಲೂ ನುಡಿದು ಏನು ನುಡಿತೀವಿ ಅದನ್ನು ನಡ್ಕೋಬೇಕು, ಏನು ನಡ್ಕೊಳ್ತಾ ಇದ್ದೀವಿ ಅದನ್ನು ನುಡಿಬೇಕು ಅನ್ನುವಂಥದ್ದು ಕಡೆಗೆ ನಾವು ಸಾಗಬೇಕಾಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 77ನೇ ಗಣರಾಜ್ಯೋತ್ಸವದ ದಿನದಂದು ನಾನು ಉಪಾಧ್ಯಕ್ಷನಾಗಿ ಈ ಶಪಥವನ್ನು ಕೂಡ ಏನು ನಾವು ನುಡಿತೀವಿ ಅದರ ಕಡೆಗೆ ನಡಿತೀವಿ, ಏನು ನಡೆದಿದ್ದೀವಿ ಅದನ್ನೇ ನುಡಿತೀವಿ ಅನ್ನೋದನ್ನು ಕೂಡ ಹೇಳ್ತಾ ಇಲ್ಲಿ ಬಂದಿರುವಂಥ ನನ್ನೆಲ್ಲ ಬಂಧು ವರ್ಗದವರಿಗೆ ನಮಸ್ಕರಿಸಿ 77ನೇ ವರ್ಷದ ಗಣರಾಜ್ಯೋತ್ಸವದ ದಿನದಂದು ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇಡೀ ನಾಡಿನ ಜನತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಬನ್ನಿ ಎಲ್ಲ ರಾಜ್ಯದ ದೇಶದ ನಾಗರಿಕರು ವಿದ್ಯಾವಂತರಾಗಬೇಕು, ಸಂಪೂರ್ಣ ಆರೋಗ್ಯ ವ್ಯವಸ್ಥೆ ಉಚಿತವಾಗಿ ದೊರಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಉಚಿತವಾದಂಥ ಆರೋಗ್ಯ ಸಿಗಲಿ ಅಂತ ನಾವು ಕೇಳ್ಕೊಳ್ತಾ ಅದ್ರ ಕಡೆಗೆ ದಾರಿ ಸಾಗೋಣ, ನೀವೆಲ್ಲ ಜೊತೆಗೂಡಿ ಅಂತ. ಭಾರತ ಮಾತೆಗೆ, ಭಾರತ ಮಾತೆಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ, ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಎಲ್ಲ ಹಿರಿಯ ಮಹನೀಯರಿಗೆ ನಮಸ್ಕಾರ. ಮತ್ತು ನಮ್ಮ ಸಂವಿಧಾನ ಜಾರಿಯಾಗಿ 77 ವರ್ಷಗಳು ಕಳೆದಿದ್ರೂ ಕೂಡ ಇನ್ನು ಸಂವಿಧಾನದ ಮೂಲ ಆಶಯಗಳನ್ನು ಈಡೇರಿಸೋದ್ರಲ್ಲಿ ಹೇಗೆ ನಮ್ಮ ಆಡಳಿತ ಪಕ್ಷಗಳು ಎಡವಿದೆ, ಅದನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ನಾವು ರಾಜ್ಯವನ್ನು, ದೇಶವನ್ನು ತೆಗೆದುಕೊಂಡು ಹೋಗೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬದ್ಧವಾಗಿದೆ. ಅದಕ್ಕೆ ಪ್ರಜೆಗಳು ಕೂಡ ಕಂಕಣಬದ್ಧವಾಗಿರಬೇಕು ಅನ್ನೋ ಕರೆ ಕೊಟ್ಟಂಥ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಸೋಮಸುಂದರ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಗಣರಾಜ್ಯೋತ್ಸವದ ಒಂದು ಹಿತನುಡಿಗಳನ್ನು
ಹೇಳಬೇಕು ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿಯವರಾದ ರವಿಕುಮಾರ್ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ಈಗ ನಾವು ಇವತ್ತು 77ನೇ ಒಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆ ತಿಳಿದಿರೋಂಗೆ ಈ ಮೈಸೂರು ಪ್ರಾಂತ್ಯ ನಮಗೆ ಸ್ವಾತಂತ್ರ್ಯ ಬಂದರೂ ಕೂಡ ಇದು ನಮ್ಮ ಕರ್ನಾಟಕದ ಒಕ್ಕೂಟ ವ್ಯವಸ್ಥೆಯಲ್ಲಿ ಮತ್ತು ಇದರಲ್ಲಿ ಸೇರಿರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿದ್ದಂತಹ ನಮ್ಮ ಮೈಸೂರು ಇವತ್ತು ಆ ದಿನ ಭಾಷೆ ಆಧಾರಿತವಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಅಧಿಕಾರಗಳನ್ನ ಕೊಟ್ಟು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳನ್ನು ಇರುವಂತೆ ಮಾಡಿಕೊಂಡಿದ್ದು ಮತ್ತು ಪ್ರಜಾಸತ್ತಾತ್ಮಕ ನಿಲುವುಗಳನ್ನು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡಬೇಕು ಅಂತೇಳಿ ಸಂವಿಧಾನವನ್ನು ಒಂದು ಕಾನೂನುಬದ್ಧವಾಗಿಗೊಳಿಸಿದಂತಹ ದಿನ. ಇದನ್ನು ನಾವು ನೆನೆಸ್ಕೋಬೇಕು. ಬಾಬಾ ಸಾಹೇಬ್ ರಾದಿಯಲ್ಲಿ ಎಲ್ಲರೂ ಈ ವ್ಯವಸ್ಥೆಯನ್ನು ಕಟ್ಟಿಕೊಟ್ಟು ಒಂದು ಕಾನೂನನ್ನು ಮಾರ್ಪಾಡು ಮಾಡಿ ಒಂದು ಸಂವಿಧಾನ ಅಂತಿದೆ, ಅದರ ಕೆಳಗಡೆ ಎಲ್ಲರೂ ಸಮಾನರು, ತಮ್ಮದೇ ಆದಂಥ ಸ್ವಾತಂತ್ರ್ಯವನ್ನು ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಾವು ಮಾಡುವಂಥ ಕೆಲಸದಕ್ಕೆ ಎಲ್ಲದರಲ್ಲೂ ಕೂಡ ಸರಿಸಮಾನರು ಅನ್ನೋ ಒಂದು ನೀತಿಯನ್ನು ಅಳವಡಿಸ್ಕೊಟ್ಟಂತಹ ಒಂದು ಕಾನೂನು, ಒಂದು ಸಂವಿಧಾನ ಬಂದಂಥ ದಿನ. ಆದರೆ ಇಂಥ ವ್ಯವಸ್ಥೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇದೆಯಾ? ಉಳ್ಳವರ ಪರ ಸಂವಿಧಾನವನ್ನು ಕೆಲಸ ಮಾಡ್ತಿದೆ ಅನ್ನೋ ನಿಟ್ಟಲ್ಲಿ ಮಾಡುವಂತಹ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ. ಅದೇ ರೀತಿ ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದೆ. ಆದರೆ ಇಂಥ ಒಂದು ಪ್ರಾಮಾಣಿಕ ದಿನವನ್ನು ಆಚರಣೆ ಮಾಡುವ ಒಂದು ನೈತಿಕತೆ ಯಾರಿಗಾದ್ರೂ ಇದ್ದರೆ ಸಂವಿಧಾನದ ಪರವಾಗಿ ಹೋರಾಟ ಮಾಡ್ತಿರುವ KRS ಪಕ್ಷಕ್ಕೆ ಮಾತ್ರ ಇರುವಂಥದ್ದು. ಬಾಯಲ್ಲಿ ಬಸವಣ್ಣ ಬಾಬಾ ಸಾಹೇಬ್ರು ಸಂವಿಧಾನ ಅಂತ ಹೇಳ್ಕೊಂಡು ರಾಜಕಾರಣಕ್ಕೆ ಬಳಸ್ಕೊಡುವಂತಹ ಕಾಂಗ್ರೆಸ್, BJP, ಜನತಾದಳಕ್ಕೆ ಪ್ರಾಮಾಣಿಕವಾಗಿ ಇಂಥ ದಿನವನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು KRS ಪಕ್ಷಕ್ಕೆ ಮಾತ್ರ ಅದು ಸಾಧ್ಯ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರಿಗೂ ಸರಿ ಸಮಾನತೆ ಇರುವಂತ ನೋಡ್ಕೊಳ್ಳುವಂತ ಪಕ್ಷ ಮತ್ತು ಈ ಸಮಾಜದಲ್ಲಿ ಸಂವಿಧಾನ ಬರೀ ಪುಸ್ತಕದಲ್ಲಿ ಇರೋದಿಲ್ಲ, ಇದು ಆಡಳಿತ ವ್ಯವಸ್ಥೆಯಲ್ಲಿ ಇರಬೇಕು. ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿಯಲ್ಲಿ ನಾವು ಯಾವುದನ್ನು ಕೂಡ ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳೋದಿಲ್ಲ ಅನ್ನೋ ನಿಟ್ಟಲ್ಲಿ ಏನು ಬಾಬಾ ಸಾಹೇಬ್ರು ಹಾಕೊಟ್ಟಂತಹ ಶಿಕ್ಷಣ ಮತ್ತು ಸಂಘಟನೆ ಅನ್ನೋ ಒಂದು ಹೋರಾಟದಲ್ಲಿ ಇವತ್ತು KRS ಪಕ್ಷ ನಿಂತಿದೆ, ಅದನ್ನ ಮಾಡ್ತಾನೆ ಇದೆ. ಕೆಳಹಂತದ ಒಂದು ಹಳ್ಳಿಯ ಒಬ್ಬ ಯುವಕ ಕೂಡ ಈ ರಾಜ್ಯದ IAS ಆಫೀಸರು, IPS ಆಫೀಸರ್ನ ಪ್ರಶ್ನೆ ಮಾಡ್ತಾನೆ ಅಂದ್ರೆ ಅದು ಸಂವಿಧಾನ ಕೊಟ್ಟಂತ ಅಧಿಕಾರ. ಆ ರೀತಿ ಅಧಿಕಾರ ಹೇಗ್ ಬಂತು KRS ಪಕ್ಷಕ್ಕೆ? ಇದೊಂದು ಪ್ರಾಮಾಣಿಕವಾಗಿ ಸಂವಿಧಾನವನ್ನ ರೂಪಿಸ್ತಾ ಇರುವಂತದ್ದು, ಸಂವಿಧಾನಕ್ಕಿರುವಂತ ಮಹತ್ವವನ್ನ ಜನಕ್ಕೆ ತಿಳಿಸ್ಕೊಡ್ತಾ ಇರೋದು KRS ಪಕ್ಷ. ಆದ್ರಿಂದ ಆ ಕೆಲಸವನ್ನ ಮಾಡ್ತಾ ಇದೆ KRS ಪಕ್ಷ, ಮುಂದೆನೂ ಕೂಡ ಮಾಡ್ತಿದೆ. ಆ ದೃಷ್ಟಿಕೋನದಿಂದ ರಾಜ್ಯಾದ್ಯಂತ ಇರುವ ಸಂವಿಧಾನದ ಬಗ್ಗೆ ಕಾಳಜಿ ಇರುವಂತವರು, ಪ್ರಾಮಾಣಿಕರು, ಪ್ರಬುದ್ಧರು, ಪ್ರಜ್ಞಾವಂತರು ದಯವಿಟ್ಟು KRS ಪಕ್ಷವನ್ನು ಸೇರಿ ನಿಮ್ಮ ಪರವಾಗಿ KRS ಪಕ್ಷ ನಿಲ್ಲುತ್ತೆ, ನಿಮ್ಮ ಧ್ವನಿಯಾಗಿ KRS ಪಕ್ಷ ನಿಲ್ಲುತ್ತೆ ಅಂತೇಳಿ ಈ ಸಮಯದಲ್ಲಿ ನಾನು 2 ಮಾತುಗಳನ್ನ ಈಗ ನಮ್ಮ ಗ್ರಾಮಾಂತರ ಘಟಕದ ಅಧ್ಯಕ್ಷರಾದಂಥ ರವೀಂದ್ರ ಅವರು ಅವರ ಹಿತನುಡಿಗಳನ್ನು ಹೇಳಬೇಕು. ಎಲ್ಲರಿಗೂ 77ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ, ಇವತ್ತು ನಾವು KRS ಪಕ್ಷ ಇವತ್ತು ಗಾಂಧೀಜಿಯವರ ತತ್ವ, ಹಾಗೆ ಬಾಬಾ ಸಾಹೇಬರ ತತ್ವ, ಹಾಗೆ ಬಸವಣ್ಣನವರ ತತ್ವ, ಕುವೆಂಪುರವರ ಆದರ್ಶಗಳನ್ನು ಇಟ್ಕೊಂಡು ರಾಜ್ಯಾದ್ಯಂತ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ಹೇಳ್ದಂಗೆ ನಮಗೆ ಯಾವುದೂ ಕೂಡ ನಮಗೆ ಸಿಕ್ಕಿಲ್ಲ. ಕಾರಣ ಏನು ಅಂತಂದರೆ ಪ್ರತಿಯೊಬ್ಬರು ಜನಗಳು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಕಾರಣ ಇಷ್ಟೇ, ಈ ಸಂವಿಧಾನದ ಅಡಿಯಲ್ಲಿ ಯಾರೂ ಕೂಡ ಈ ಕಾಂಗ್ರೆಸ್ ಆಗಲಿ, BJP ಆಗಲಿ, ದಳ ಆಗಲಿ ಯಾರೂ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ಯಾರು ರಾಜ್ಯದಲ್ಲಿ ಆಡಳಿತ ಮಾಡ್ತಾರೋ ಅಂಥವ್ರನ್ನ ನೀವು ಆಯ್ಕೆ ಮಾಡಬೇಕಾಗ್ತದೆ. ಯಾಕಂದರೆ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ರಾಜಕಾರಣಿಗಳ ಮಕ್ಕಳುಗಳು IAS ಆಗೋಂಥದ್ದು, IPS ಆಗೋಂಥದ್ದು ಆ ಥರ ಇವತ್ತು ರೈತರ ಮಕ್ಕಳುಗಳು ಕೂಡ ಯಾವುದೇ ಥರ ಇದಾಗಿಲ್ಲ, IASಗಳು IPSಗಳು ಆಗ್ತಾ ಇದ್ದಾರೆ. ಕಾರಣ ಇಷ್ಟೇ, ನಮಗೂ ಕೂಡ ಸಂವಿಧಾನದ ಅಡಿಯಲ್ಲಿ ಏನೇನು ಸವಲತ್ತುಗಳು ಸಿಗಬೇಕು ಅದು ಸಂಪೂರ್ಣವಾಗಿ ಸಿಗ್ತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಎಲ್ಲ ಜನರು ಮಾಡಬೇಕು. ಹಾಗಾಗಿ ಎಲ್ಲರೂ ಕೂಡ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ರವೀಂದ್ರ ಅವ್ರಿಗೆ ಧನ್ಯವಾದಗಳು. ಭಾಳ ಅರ್ಥಪೂರ್ಣವಾಗಿ ಹೇಳಿದ್ರು ಅಂತ ಅವರು.
ಮತ್ತು ಈ ನಗರ ಘಟಕದ ಮೈಸೂರು ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ರವಿ ಗೌಡರು ಕೂಡ ಒಂದು 4-5 ಮಾತನ್ನು ಈ ದಿನದಲ್ಲಿ ಆಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಹೇಳಲಿಕ್ಕೆ ಬಂದಂಥ ವಿಚಾರಗಳು ತುಂಬ ಸ್ಪಷ್ಟವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಅರಿವಾಗ್ತಿದ್ದು, ಮಾಧ್ಯಮಗಳಿಗೂ ಕೂಡ ಬರ್ತಾ ಇದೆ. ಒಬ್ಬ ರಾಜ್ಯಪಾಲರು ಒಂದು ವಿಧಾನಮಂಡಲದ ಅಧಿವೇಶನವನ್ನು ಪ್ರತಿ ವರ್ಷ ಕರಿಬೇಕು, ಅದು ಒಂದು ಸಂವಿಧಾನದ ಆಶಯ. ಕರೆದು ಆ ಮೂಲಕ ಜನತೆಗೆ ಏನಿದೆ, ರಾಜ್ಯ ಆಡಳಿತ ಪಕ್ಷಗಳು ಏನಿದೆ ಅದರ ಸಂಪೂರ್ಣ ವರದಿಯನ್ನು ನೀಡಬೇಕು, ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನೀಡಬೇಕು ಅನ್ನೋದು ಸಂವಿಧಾನದ ಆಶಯ. ಅದು ಎಷ್ಟರ ಮಟ್ಟಿಗೆ ಈಡೇರ್ತಿದೆ ಅನ್ನೋದನ್ನು ನಾವೇನು ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ಮಾಧ್ಯಮಗಳು ತುಂಬ ಚೆನ್ನಾಗಿ ಅದನ್ನು ತೋರಿಸ್ತಾ ಇದ್ದಾರೆ. ಏನು ಈ ಥರ ರಾಜ್ಯಪಾಲರ ಒಂದು ಮಾರ್ಗಸೂಚಿಗಳು, ಸಂವಿಧಾನದ ಆಶಯಗಳು ಜನತೆಗೆ ಏನೋ ಒಂದು ಪಾರದರ್ಶಕ ಆಡಳಿತವನ್ನು ನೀಡುವುದರಲ್ಲಿ ಸರ್ಕಾರಗಳು ಯಶಸ್ವಿ ಆಗಿದೆಯೋ ಅಥವಾ ಹಿಡಿದಿದೆಯೋ, ಅಥವಾ ಜನತೆಗೆ ತಮ್ಮ ಮತದಾನವನ್ನು ನೀಡಿದಂಥ ಜನತೆಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋ ವಿವರವಾದ ವರದಿಯನ್ನು ರಾಜ್ಯಪಾಲರು ಅತ್ಯಂತ ಪಾರದರ್ಶಕವಾಗಿ ನೀಡಬೇಕಾಗಿತ್ತು. ಆದರೆ ಆ ವಿಚಾರವನ್ನು ಮುಂದಿಟ್ಕೊಂಡು ಅವರು ರಾಜಕೀಯ ಇಚ್ಛಾಶಕ್ತಿ ಅನ್ನೋದಕ್ಕಿಂತ ತುಂಬ ಒಳ್ಳೆಯ ಒಂದು ಉತ್ತಮ ಪದಗಳನ್ನು ಬಳಸ್ತಿದ್ದೀವಿ, ಅದಕ್ಕೆ ಅದು ಹೊರ್ತಲ್ಲ ಅಂತ ಅನಿಸ್ತಿದೆ ನನಗೆ. ರಾಜಕೀಯ ದುರಾಡಳಿತಕ್ಕೆ, ಅವರ ರಾಜಕೀಯ ಸ್ವಾರ್ಥಕ್ಕೆ ರಾಜ್ಯಪಾಲರ ಒಂದು ಅಧಿವೇಶನವನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದ್ದರಿಂದ ಜನತೆ ಎಚ್ಚೆತ್ಕೋಬೇಕು. ಸತ್ಯ ನಿಮ್ಮ ಮುಂದಿದೆ. ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಸಂವಿಧಾನದ ಆಶಯಗಳನ್ನು ಈಡೇರಿಸುವುದರಲ್ಲಿ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡ್ತಿರುವಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸೈನಿಕರನ್ನು ಬೆಂಬಲಿಸಬೇಕು. ಹಾಗೆ ಗಾಂಧೀಜಿಯವರು ಕರೆ ನೀಡಿದಂಥ ಪ್ರತಿಯೊಬ್ಬ ನಾಗರಿಕರು ಏನಿದೆ, ಆಡಳಿತಾತ್ಮಕ ಸಮಸ್ಯೆ ಬಂದಾಗ ನಾಗರಿಕರೇ ಎಚ್ಚೆತ್ತುಕೊಂಡು ಆಡಳಿತಕ್ಕೆ ಬಂದು ಏನು ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಹೇಗೆ ನಾಗರಿಕರು ಒಂದು ಯಶಸ್ವಿ ಅಭಿಯಾನವನ್ನು ಮಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು, ಹಾಗೆ ಈ ಭ್ರಷ್ಟ ಆಡಳಿತವನ್ನು ಕಿತ್ತೊಗಿಬೇಕು ಅಂದರೆ ಬನ್ನಿ ಎಲ್ಲರೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ನಮ್ಮ ಜೊತೆ ಸೇರಿ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಬೇಕು. ಈ ಮೂಲಕ ನಾವು ರಾಜ್ಯವನ್ನು, ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ರವಿ ಗೌಡ್ರಿಗೆ. ಹಾಗೆ ರಾಜ್ಯ SC/ST ಘಟಕದ ಉಪಾಧ್ಯಕ್ಷರು ಆಗಿರೋಂತಹ ಮಹಾದೇವನವರಿಗೆ ಕುರಿತಂದೇಳಿ ಮಾತನಾಡಬೇಕು ಅಂತ ಕೇಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆಗಲಿ KRS ಪಕ್ಷ ಇವತ್ತು ನಡೀತಾ ಇದೆ. ಆ KRS ಪಕ್ಷ ಯಾವ ರೀತಿ ಜನಸಾಮಾನ್ಯರಿಗೆ ಇದು ನಮ್ಮ ಸ್ವಾತಂತ್ರ್ಯನ ಗಣರಾಜ್ಯೋತ್ಸವನ ತಂದುಕೊಟ್ರು, ಅವರು ಎಷ್ಟು ಹೋರಾಟಗಳನ್ನ ಮಾಡಿದಾರೋ ಅಷ್ಟು ಪಣ ತೊಟ್ಟಿ ಬ್ರಿಟಿಷ್ನವ್ರು ಓಡಿಸ್ಬೇಕು ಅಂದರೆ ಅವ್ರು ಎಷ್ಟು ಪಣ ತೊಟ್ಟಿ ಓಡಿಸಿದಾರೋ ಅಷ್ಟೇ ಇದುವಾಗಿ ನಮ್ಮ ಜನತೆಗೆ, ನಾಡಿನ ಜನತೆಗೆ ನಮ್ಮ KRS ಪಕ್ಷ ಅವರು ನಡೆದಂಥ ಸಿದ್ಧಾಂತದಲ್ಲೇ ನಡೆದು ನಮ್ಮ ಜನಕ್ಕೆ ಸ್ವಾತಂತ್ರ್ಯನ ತಂದು ಕೊಡಬೇಕು ಅನ್ನೋ ಮಟ್ಟದಲ್ಲಿ ಕೆಲಸ ಮಾಡ್ತಾರಂಥ KRS ಪಕ್ಷ. ಇವತ್ತು KRS ಪಕ್ಷನ ಎಲ್ಲರೂ ಕೂಡ ಬೆಂಬಲಿಸಿ ನಿಮ್ಮದೇ ಆದಂಥ ಹಕ್ಕುಗಳನ್ನ ತಿಳ್ಕೊಳ್ಳಿ. ನಮ್ಮ ಸ್ವಾತಂತ್ರ್ಯ, ಅವ್ರು ತಂದುಕೊಟ್ಟಿರೋ ಸ್ವಾತಂತ್ರ್ಯನ ನಾವು ಪಡ್ಕೋಬೇಕು, ಸಂವಿಧಾನ ಮಟ್ಟಕ್ಕೆ ನಾವು ಹೋಗಿ ಆ ಸ್ವಾತಂತ್ರ್ಯನ ನಾವು ಪಡ್ಕೋತೀನಿ ಅನ್ನೋದನ್ನಾದರೆ KRS ಪಕ್ಷವನ್ನು ಬೆಂಬಲಿಸಿ. ಎಲ್ಲರಿಗೂ ಧನ್ಯವಾದ. ಅವ್ರಿಗೆ ಮತ್ತೆ ಮೈಸೂರು ಜಿಲ್ಲಾ ನಗರ ಘಟಕದ ಮಹಿಳಾ ಅಧ್ಯಕ್ಷರಾದಂತಹ ಬನ್ನಿ